ಹ್ಞೂ ಅವನಿಷ್ಟಕ್ಕೆ ಅವನೇ ಬರೀತಾನೆ ದೈವಿಕ್. ವೆರಿ ಗುಡ್. ಹಾಂ ಇದು ಇವಾಗ ಇಲ್ಲ ಐತೆ ನೋಡಿ, ಇದು ಮಾಡಿ. ಈ ಚುಕ್ಕಿಂದ ತೊಗೊಂಡು ಹಿಂಗೆ ತಗೋ. ಹಾಂ ವೆರಿ ಗುಡ್. ಬರೀ ಕಂಪ್ಲೀಟ್ ಮಾಡಿ, ಹಿಂಗೆ ಮಾಡಿ, ಇದನ್ನು ಹಿಂಗೆ ಮಾಡಿ. ಆಗ ಹಂಗೆ ಬರ್ದೆ. ಹಾಂ ವೆರಿ ಗುಡ್. ಸ್ಟಾಪ್. ಇದು ತಗೋ. ಸರಿ ಬರೀ, ನಾನು ಪೂಜೆ ಮಾಡ್ಕೋತೀನಿ. ಪೂಜೆ ಮಾಡೋಕೆ ಅವ್ನು ಹೇಳ್ಕೊಂಡು ಬರಿತಾ ಇದ್ದೆ. ರಿಟರ್ನ್ ಮಾಡಿ ಬರೀತಾನೆ. ಖುಷಿ ನೋಡ, ನಿಂಗೆ ಗಂಜಿ ಕುಡಿತಾ ಬರೀತಾನೆ. ಅಮ್ಮ ಬರೀಮ್ಮ ಇದು ಹೆಂಗೆ ಹೋಗುತ್ತಂಗೆ ಲೈನ್ಸ್ ಮಾಡು. ಇದು ಆ್ಯಪಲ್, ಇದು ಆರೆಂಜ್, ಇದು ಬನಾನಾ, ಇದು ಫ್ಲವರ್, ಇದು ಗ್ರೇಪ್ಸ್. ಗುಡ್ ಬರೀ. ಕಟ್ ಮಾಡಿಟ್ಟಿದ್ರು, ಪಲ್ಯ ಮಾಡ್ತಾ ಇದ್ದೀನಿ. ಪಾಪು ನೀರು ಕಾಯಿಸ್ತಿದ್ವಿ, ತಲೆ ಟ್ರಿಮ್ ಮಾಡಬೇಕು. ಓ ಅಮ್ಮ, ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ ಎಲೆಗತ್ರ ಮುಟ್ಟಿಸ್ಕೊಂಬಂದ್ವಿ. ಅಲ್ಲಿ ಬೇಕಾದಷ್ಟು ಕೂದಲು ತೊಗೊಂಡ್ಬಿಟ್ಟು ಕೂದಲು ಕಟ್ ಮಾಡಿ ಅಲ್ಲಿ ನೀರು ಹರಿಯೋ ಜಾಗದಲ್ಲಿ ಬಿಟ್ಬಿಟ್ಟು ಬಂದಿದ್ವಿ. ಮನೆಗೆ ಹೋದ್ಮೇಲೆ ಸ್ವಲ್ಪ ಟ್ರಿಮ್ ಮಾಡಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರನೇ ಮನೆಗೆ ಬಂದಮೇಲೆ ಟ್ರಿಮ್ ಮಾಡ್ತಾಯಿದ್ವಿ. ಪಾಪು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿದ್ದ. ಅವನು ನನ್ನ ಮುಖ ನೋಡ್ರೆ ಅಳ್ತಾನಂತ ಹೇಳಿ ಅವ್ರು ಆ ಕಡೆ ಫೇಸ್ ಮಾಡ್ತಾಯಿದ್ರು. ಕೊನೆಗೂ ನನ್ನ ನೋಡಿದ್ರೂ ಅಳ್ಳಿಲ್ಲ. ಬಟ್ ಇವರು ಕ್ಲೀನಾಗಿ ತೆಗಿಬೇಕು ಅಂತ ಹೇಳಿ ಸ್ಲೋವಾಗಿ ಒಂದೊಂದನ್ನೇ ಇಟ್ಕೊಂಡು ತೆಗಿತಾಯಿದ್ರು. ಸ್ವಲ್ಪ ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ತೆಗಿತಾಯಿದ್ರು. ಸೊ ಅಲ್ಲಿವರೆಗೂ ನಾನು ಹೋಗಿ ಬೀಟ್ರೂಟ್ ಪಲ್ಯ ಆದರೂ ಮಾಡೋಣ ಅಂತ ಹೇಳಿ ಬೀಟ್ರೂಟ್ ಪಲ್ಯ ಮಾಡಲಿಕ್ಕೆ ಬಂದಿದ್ದೆ. ಸೊ ಫೈನಲಾಗಿ ಬೀಟ್ರೂಟ್ ಮತ್ತು ಕ್ಯಾರೆಟು ಎರಡೂ ಕೂಡ ನಾನು ತುರಿದ್ಬಿಟ್ಟು ಪಲ್ಯ ಮಾಡಿದ್ದೀನಿ. ಇದ್ರ ಜೊತೆ ಕಾಂಬಿನೇಷನ್ಗೆ ಚಪಾತಿ ಮಾಡಬೇಕು. ಸೊ ಚಪಾತಿ ಕೂಡ ಮಾಡೋಕ್ಕಿಡ್ತಾಯಿದ್ದೀನಿ. ಫೈನಲಿ ಚಪಾತಿ ಕೂಡ ಆಯಿತು. ಸಾಂಬಾರು, ಬೀಟ್ರೂಟ್ ಪಲ್ಯ, ಕಡ್ಲೆ ಚಟ್ನಿ ಪುಡಿ, ಚಪಾತಿ, ಇದೆಲ್ಲ ಟಿಫನ್ ಮಾಡಿಕೊಂಡು ಸರಿ ದೈವಿಕಗೆ ಪಿಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಸೊ ದೈವಿಕಗೂ ಕೂಡ ನಾವು ಲಂಚ್ ಬಾಕ್ಸ್ಗೆ ಅವನಿಗೆ ಚಪಾತಿ ಜಾಮ್ ಅಂದರೆ ತುಂಬಾ ಇಷ್ಟ. ಸೊ ಅವನಿಗೆ ಚಪಾತಿ ಜಾಮ್ ಮಾಡಿಕೊಟ್ಟು ಅವನಿಗೆ ತಿನ್ನಿಸಿ ಅವನಿಗೆ ರೆಡಿ ಮಾಡ್ತಿ. ಈ ಕಡೆ ಪಾಪು ಸ್ನಾನ ಮಾಡಿಸಿ ಶ್ರೀಗಂಧದ ತಲೆಗೆ. ಸೊ ಅದು ಸಾಫ್ಟ್ ಆಗುತ್ತೆ, ಅದು ಹಾಳಾಗಲ್ಲ ತಲೆ ಅಂತ ಹೇಳಿ ಗಂಧ ಇದೆಯಲ್ಲ, ಗಂಧನ ಫುಲ್ಲು ತಲೆಗೆ ಹಾಕಿದ್ವಿ. ಪಾಪ ಮಲಗಿಸಿ ದೈವಿಕ್ ಆಟ ಆಡ್ತಿದ್ದಾನೆ. ಮಳೆ ಫುಲ್ಲು ಮೋಡಾಗಿದೆ ಗಾಯ್ಸ್, ನೋಡಿ ಗಾಯ್ಸ್ ಅಲ್ವಾ ದೈವಿಕ್? ಗಿಡಗಳೆಲ್ಲ ಅಯ್ಯೋ ಚೆನ್ನಾಗಿ ಮಳೆ ಬರಲಿಪ್ಪ ದೇವ್ರಿ, ಯಾಕೆಂದ್ರೆ ಗಿಡಗಳೆಲ್ಲ ಒಣಗ್ತಿದ್ದಾವೆ. ಫಸ್ಟು ಸೈಕಲ್ ಬೀಳ್ತೀಯ, ಸ್ಲೋ ಹಿಡ್ಕೋ ಕರೆಕ್ಟಾಗಿ ಹಿಡ್ಕೋ. ಅಮ್ಮ ಹೆಂಗೆ ತುಳಿಯೋದು ತೋರಿಸು, ಹೆಂಗೆ ತುಳಿಯೋದು. ಫಸ್ಟ್ ನೀ ತುಳಿತಿದ್ದಿಲ್ಲಲ್ಲ, ಎಲ್ಲರಿಗೂ ತೋರಿಸು ಗೈಸ್ಗೆ. ವೆರಿ ಗುಡ್. ನೋಡಿ ಫಸ್ಟ್ ತುಳಿತಾ ಇರಲಿಲ್ಲ, ಈಗ ಹೆಂಗೆ ತುಳಿತಾನೆ ನೋಡಿ. ಹಾಕ ಬೀಳ್ತಿ. ಚಲೋ ಬಾಯಿ ಕಡೆ ದೈವ ಕಡೆ ಹೋಗ್ಬೇಡ ಅಮ್ಮೋ ಮಳೆ ಬರ್ತೈತಿ, ಈ ಕಡೆ ಬಾ. ಸೊ ಚಲೋ ಗಾಯ್ಸ್, ಮಳೆ ಬರಂಗಾಗಿದೆ. ಗಿಡಗಳು ನೋಡಿ ಎಲ್ಲ ಒಣಗೋಗ್ಬಿಟ್ಟೈತೆ. ಮಳೆ ಸ್ವಲ್ಪ ಜೋರಾಗಿ ಹೊಡ್ಕೊಂಬಿಟ್ರೆ ಸ್ವಲ್ಪ ಬಿಸಿಲಿಗೆ ಹಾಕಿದ್ದೀನಿ ಬಟ್ಟೆ, ನಿನ್ನೆ ಎಲ್ಲ ವಾಶ್ ಮಾಡಿದ್ದು. ಅವ್ನು ನೋಡಿ ಅಲ್ಲಿ ಸೈಕಲ್ ಆಡ್ತಿದ್ದಾನೆ. ಇವತ್ತು ರಜೆ, ಮೊಹರಮ್ಗೆ ರಜೆ ಅಲ್ಲ ದೈವಿಕ್? ಇವತ್ತು ರಜೆನಾ ನಿಂಗೆ? ಸ್ಕೂಲ್ ಹಾಲಿಡೇನಾ ನಿಂಗೆ? ನೋಡ್ದಾ ಪಪ್ಪ ಫೋನ್ ದೈವಿಕ್ ಇತ್ತು, ಬೈತಾನೆ ಗೊತ್ತು ತಾನೆ ಪಪ್ಪ ಹೆಂಗೆ ಹೊಡಿತಾರೆ. ಸೊ ಮಳೆ ಫುಲ್ ಮೋಡಾಗಿದೆ. ಮಳೆ ಬಂದರೆ ಬಟ್ಟೆ ಸ್ವಲ್ಪ ಹಸಿ ಅಂದರೆ ಸ್ವಲ್ಪ ಇದು ಕೂಲಾಗಿತ್ತು ಬಟ್ಟೆ, ಸ್ವಲ್ಪ ಡ್ರೈ ಚೆನ್ನಾಗಾಗಲಿ ಅಂತ ಹೇಳಿ. ಕುತ್ಕೋ ಕರೆಕ್ಟಾಗಿ. ಗಾಯ್ಸ್ ನೋಡಿ ಗಾಯ್ಸ್, ತಲೆಗೆ ಏನು ಗಂಧ ಹಚ್ಚಿಬಿಟ್ಟು ಇದು ಮಾಡಿದ್ದೀನಿ. ದೈವಿಕ್ ಅದು ಸಾರಿ ಅದು ಹಾಯ್ ಅದು ಕೂದಲೆಲ್ಲಿ ಹೋಯ್ತದ್ದು. ಎಲ್ಲೈತಮ್ಮ ಕೂದಲು? ಅಲ್ಲೋಯ್ತಮ್ಮಕ್ಕ
ಕೂದಲೆಲ್ಲೂ ಇತ್ತು. ಅಮ್ಮ ಸೌಂಡ್ ನೋಡಿ ಸೈಕಲ್. ದೈವಿಕ್ ದೈವಿಕ್ ಏನ್ ಮಾಡ್ತಿದ್ಯಾ? ತಡಿ ಪಪ್ಪ ಫೋನ್ ಮಾಡಿ. ನೋಡಿ ಗಾಯ್ಸ್, ಒಂದೇ ನಿಮಿಷ ಇರಿ ಗಾಯ್ಸ್, ಅವ್ರ ಪಪ್ಪ ಫೋನ್ ಮಾಡ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಚಟ್ನಿ ಮಾಡ್ತಾ ಇದ್ದೀನಿ ಆ್ಯಂಡ್ ಇಡ್ಲಿ ಕೂಡ ಮಾಡಿಟ್ಟಿದ್ದೀನಿ. ಸೊ ಇದಕ್ಕೆ ಚಟ್ನಿ ರೆಡಿ ಮಾಡ್ತಾ ಇದ್ದೀನಿ. ಪಾಪು ಆಟ ಆಡ್ತಿದ್ದಾನೆ. ದೈವಿಕು ಬ್ರಷ್ ಮಾಡ್ಕೊಂಡಿದ್ದಾನೆ. ಅವ್ನು ಸ್ಕೂಲ್ ಇದೆ ಇವತ್ತು. ಸೊ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ತೆಗೆದಿಟ್ಟಿದ್ದೀನಿ. ಸೊ ರಂಗೋಲಿ ಹಾಕಬೇಕಿನ್ನು, ಮೋಡ್ ಆದಂಗೆ ಆಗೈತೆ. ಅವ್ನ ಜರ್ಕಿನೆಲ್ಲ ಹಾಕಿ ಕ್ಯಾಪ್ ಹಾಕಿ ಕಳಿಸ್ಬೇಕು. ಸೊ ಗಾಯ್ಸ್ ನೋಡಿ, ಇಲ್ಲಿ ಇವನು ಆಟ ಆಡ್ತಿದ್ದಾನೆ. ಸೊ ಚಲೋ ಕೆಲಸ ಮಾಡೋಣ. ಇದನ್ನ ಇವಾಗ ಕಟ್ ಮಾಡಬೇಕು, ಪುದೀನ ಹಾಕಬೇಕು. ಎಲ್ಲ ಹಾಕಿದ್ದೀನಿ ಇವಾಗ. ಇದೆಲ್ಲ ಹಾಕಿ ಪುದೀನ ಹಾಕಬೇಕು. ಫ್ರೆಶ್ ಆಗಿದೆ ಪುದೀನ. ಸಿ ಸೊ ಪುದೀನ, ಕೊತ್ತಂಬರಿ ಎಲ್ಲ ಹಾಕಿದ್ವಿ. ಹಸಿಮೆಣ್ಸಿನ್ಕಾಯಿ ಹಾಕಿ, ಹಸಿಮೆಣ್ಸಿನ್ಕಾಯಿ ಇವಾಗ ಹಾಕಲ್ಲ, ಕೊಬ್ಬರಿಗೆ ಫಸ್ಟ್ ತುರಿದಿಟ್ಬಿಡ್ತೀನಿ. ಅವ್ನು ಹಸಿಮೆಣ್ಸಿನ್ಕಾಯಿ ಹಾಕಿರೋ ತಿನ್ನಲ್ಲ. ಸರ್ ಇಡ್ಲಿ ರೆಡಿ ಆಯಿತು. ಓ ಮಗನೇ, ಬಾಯ್ ಮಗನೇ, ಲವ್ ಯು ಮಗನೇ. ಪಾಪ ಬಾಯ್ ಮಾಡು. ನಾ ಪಿಜ್ಜಾ ತರೋಣಂತ ಅಮ್ಮ, ನಾ ಪಿಜ್ಜಾ ತರೋಣಂತ. ಲಘು ಬರ್ತೀವಿ ಬಿಡು, ನಿಂಗೆ ಲಘು ಕರ್ಕೊಂಬರಕ್ ಬರ್ತೀವಿ ಅಂತ ಹೇಳು. ಹಾಂ ಬಾಯ್ ಮಗನೇ. ಹಾಂ ಚಲೋ ಪೂಜಾ ಮಾಡಬೇಕು. ಅದೇನು ಹಾಗೇ ಇಲ್ಲ. ನೀನು ಸಿಕ್ಕಾಗಿದೆ. ರಂಗೋಲಿ ಹಾಕ್ತೆ ನೋಡಿ ಗಾಯ್ಸ್, ರಂಗೋಲಿ ಗಾಯ್ಸ್. ಬಿಡು. ಆಯಿತು, ಪೂಜೆ ಎಲ್ಲ ಆಯಿತು. ನೋಡಿ ಗಣಪತಿ ಇಲ್ಲಿ ನೋಡಿ, ಅದು ಏನು ಮಾಡ್ತಾವನೆ ಅದು. ಸೊ ಇಡ್ಲಿನೂ ಆಯಿತು, ಚಟ್ನಿನೂ ಆಯಿತು. ನೋಡಿ ಇಲ್ಲಿ ಚಟ್ನಿ. ಸೊ ತಿನ್ಬೇಕಿವಾಗ. ಇಡ್ಲಿ ಟನ್ ಚಲೋ. ನನ್ನ ಹಸ್ಬೆಂಡ್ಗೆ ಫೋನ್ ತರಕ್ಕೆ ಹೋಗ್ತಾ ಇದ್ದೀವಿ. ರೆಡಿಯಾಗಿದ್ದೀವಿ. ಅದೆಲ್ಲ ಏನು ಬಿಡ್ತಾ ಇದ್ದೀನಿ ನೋಡಿ. ಅದು ನಾನು ರೆಡಿಯಾಗಿದ್ದೀವಿ. ಅದು ಸೊ ದೈವಿಕು ಪಿಕಪ್ ಮಾಡಬೇಕು ಇವಾಗ. ಟೈಮ್ ಆಯಿತು. ದೈವಿಕು ಪಿಕಪ್ ಮಾಡಿಬಿಟ್ಟು ಹೋಗ್ತೀವಿ. ಬಿಸಿಲು ಸಿಕ್ಕಾಪಟ್ಟೆ ಇದೆ ನೋಡಿ. ಹಾಕ 2 ಸೀಂದ ಖುಷಿ ಆಗ್ತಾ ಇದೆ. ದೈವಿಕ್ ಬಾಯಿಲಿ ಇಲ್ವಾ? ಹಾಂ ಕೊಡಿಸ್ತೀನಿ ಬಾಯಿಲಿ ಫಸ್ಟ್. ನನ್ನ ಮೊಬೈಲು ರಿಪೇರಿ ಆಗಿದೆ, ಕೇವಲ ಬಂದಿದ್ದೀವಿ. ಓ ಬಿಡ್ತೀಯ. ದೈವಿಕ್ ಸ್ಕೂಲ್. ದೈವಿಕ್ ಬಾ ಬಾ ದೈವಿಕ್. ಮಮ್ಮಿ ಪಾಪ ಬಾಯ್ ಮಾಡು, ಬಾಯ್ ಮಾಡು ಅವ್ರಿಗೆ, ಬಾಯ್ ಮಾಡು. ಯಾರದು ಪಾಪ ಹೇಳು. ಬಾಯ್ ಮಾಡು ಮಿಸ್ಸಿಗೆ, ಬಾಯ್ ಮಾಡು. ಬ್ಯಾಗ್ ತಗೋ.
ಸೇಮ್ ಅವರಿಬ್ರು. ಎಲ್ಲಿ ಬರ್ತೀವಿ ಇನ್ನು ಜಾಗ ಇಲ್ಲ, ಅಲ್ಲೇ ಮುಂದೆ ಕುತ್ಕೋ, ಪಪ್ಪ ಹತ್ರ ಕುತ್ಕೋ. ಇಲ್ಲಿ ನೋಡು, ಇವನೇ ಅವನಿಷ್ಟಿಗೆ ಅವನೇ ನೇಲ್ಸಿಂದ. ಮುಂದೆ ಕುತ್ಕೋ, ಮುಂದೆ ಕುತ್ಕೋ. ಬಾಯ್ ಮಾಡು, ಬಾಯ್ ದೈವಿಕ್, ಬಾಯ್ ಹೇಳು. ಅಯ್ಯೋ ಒಳ್ಳೆ ತೀಟೆ ಸುಬ್ಬ ಇಲ್ಲಲ್ಲ ಏನು. ಹಾಂ ಸರ್. ಎಷ್ಟು ಪೀಸು ಸೇಲ್ ಆಯಿತು? ಮೊಬೈಲ್ ತಗೊಳ್ಳೋಕೆ ನೋಡೋಣ ನೋಡು. ಬಾ ದೈವಿ. ನೋಡೋಣ ಇದ್ರದ್ದು ಏನೇ ಅಂತ ಗೊತ್ತಾಗುತ್ತೆ. ಇವಾಗ ಏನೇನು ಆಫರ್ ಕೊಡ್ತೀರಲ್ಲ ಎಲ್ಲ ತಗೊಂಡು ಇದಕ್ಕೆ. ಹಾಂ, ಟೆಂಪರ್ ಗ್ಲಾಸ್ ಸಿಮ್ ಕಾರ್ಡ್ ಹಾಕ್ಬೇಕಾ? ಬಡವಾಸ್ ನಿಂದು ಸಿಮ್ ಕಾರ್ಡ್ ಅದೇ ಹಾಕ್ಬೇಕಾ ಮೇಡಮ್? ದಯವಿಟ್ಟು ಇಲ್ಲಿ ನೋಡ್ಬಾ, ಇಲ್ಲಿ ಪಪ್ಪ ಫುಲ್ ರಿಮೂವ್ ಮಾಡಿ. ಹಾಂ, ಇವನಿಗೆ ಅದು ಬೇಕು ಇವಾಗ. ಇದನ್ನ ಇವಾಗ ಮೂಡಿ ಒಟ್ಟು ಒಂದು ಬೇಕು. ಹುಷಾರು ಹುಷಾರು. ಸ್ಕ್ರೀನ್ ಗಾರ್ಡ್ ಇರುತ್ತಾ? ಟೆಂಪರ್ ಗ್ಲಾಸ್ ಸಿಗಲ್ಲ. ವಿಡಿಯೋ ನಮ್ಮ ಫೋನ್ ಸ್ವಲ್ಪ ತಗೊಳ್ಳಿ, ಓಪನ್ ಮಾಡಿ. ಓಪನ್ ನೋಡಿ ಎಷ್ಟಿದೆ. ಬಿಲ್ ಬಂದಿದೆ ನೋಡಿ ನಿಮ್ಮದು. ಒಂದು ನಿಮಿಷ ಇರೋ ಮಗನೇ. ಸೊ ಗೈಸ್, ನಾನು ಇದರಿಂದ ವಾಯ್ಸ್ ಕೊಡ್ತಾ ಇದ್ದೀನಿ. ಮೊನ್ನೆ ಬ್ಲಾಗಲ್ಲಿ ನೋಡಿದಿರಿ, ಆರ್ಡ್ರ್ ಮಾಡಿಬಿಟ್ಟು ಬಂದಿದ್ವಿ ನಾವು. ಯಾವುದದು ಒಪ್ಪೋ 14 Pro. ಸೊ ಇದು ನನ್ನ ಹಸ್ಬೆಂಡ್ ಫೇವ್ರೇಟ್ ಮೊಬೈಲ್ ಆಗಿತ್ತು. ಸೊ ಅದಕ್ಕೋಸ್ಕರನೇ ಆರ್ಡ್ರ್ ಮಾಡಿಬಿಟ್ಟು ಬಂದ್ವಿ. ಆ ಆರ್ಡ್ರ್ ಮೇಲೆ ಬೇಸಿಕ್ ಮೇಲೆ ನಮಗೆ 3 ವೋಚರ್ ಗಿಫ್ಟ್ ಕೊಟ್ಟಿದ್ದಾರೆ. ಒಂದು ಹ್ಯಾಂಡ್ ವಾಚು, ಹ್ಯಾಂಡ್ ಫ್ಯಾನು ಮತ್ತು ಹೆಡ್ಸೆಟ್ಟು. ಸೊ ಇದನ್ನು 3 ಕೂಡ ಅದ್ರ ಜೊತೆ ಫ್ರೀ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ಯಾಕೆಂದರೆ ಫಸ್ಟ್ ಅದರಲ್ಲಿ ಓಪನಿಂಗಲ್ಲಿ ನಾವು ಮೊಬೈಲ್ ತೊಗೊಳೋದ್ರಿಂದ ಗಿಫ್ಟು ಬಿಟ್ಟಿದ್ದಾರಂತೆ. ಸೊ ಅದಕ್ಕೋಸ್ಕರ ತೊಗೊಳಕ್ಕಂತ ಬಂದಿದ್ವಿ. ಮೊಬೈಲ್ ಮಾತ್ರ ತುಂಬ ಚೆನ್ನಾಗಿದೆ, ನೋಡೋಣ. ಅದ್ರ ಬೇಸಿಕ್ ಮೇಲೆ ನಾವು EMI ಬೇಸಿಕ್ ಮೇಲೆ ತೊಗೊಂಡಿರೋದು. ಸ್ಟಾರ್ಟಿಂಗ್ ಡೌನ್ ಪೇಮೆಂಟು 10,000 ಕಟ್ವಿ. ಮಿಕ್ಕಿದೇನಿದೆ ನಮಗೆ EMI ಬೇಸಿಕ್ ಮಾಡಿಕೊಟ್ರು. ಇದನ್ನು ಯಾರಾದರೂ ಓಪ್ಪೋ 14 Pro ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಪೂರ್ವಿಕಾಗಿ ಹೋಗಿ 3 ಡೇಸ್ ಏನು ಕಂಟಿನ್ಯೂಸ್ ಆಗಿ ಫ್ರೀ ಗಿಫ್ಟ್ ವೋಚರ್ ಇರುತ್ತಂತೆ. ಸೊ ಯಾರಾದರೂ
ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಹೋಗಿ ವಿಸಿಟ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ತೊಗೊಳ್ಳಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನು ಬೆಳಗ್ಗೆಯಿಂದ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಅದನ್ನು EMI ಮಾಡಿಸೋಷ್ಟೊತ್ತಿಗೆ ನಾನು 12 o'clock ಹೋದವಳು 3:30 4 o'clock ಆಯಿತು. ಸೊ ನನ್ನ ಹಸ್ಬೆಂಡ್ 3 hour ಮತ್ತು ಲೇಟಾಗಿ ಹೋದರು ಆಫೀಸ್ಗೆ. ಅವ್ರು ಹೋದ್ಮೇಲೆ ನಾವು ಮೊಬೈಲ್ ತೊಗೊಂಡು ಮನೆಗೆ ಬಂದ್ವಿ. ಏನೋ ಒಂದು ಡೌಟ್ ಇದ್ದರೆ ನನ್ನ ನಂಬರ್ ಕಾಲ್ ಮಾಡ್ತೀನಿ. ಅದು ನಿಮಗೆ ವಾಟ್ಸಪ್ ಕ್ಲಾಪ್ ಮಾಡಿ. ಈ ವಿಡಿಯೋ ಜೆನ್ಯೂನ್ ಆಗಿ ಹಾಕಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.